ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಮೊನ್ನೆ ನಡೆದಿರ್ತಕ್ಕಂಥ TET ಪರೀಕ್ಷೆಯಲ್ಲಿ ಪಾಸ್ ಆದವರು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಯಾವ ರೀತಿಯಾಗಿ ನೀವು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇಲ್ಲಿ. ಸೊ ಅದಕ್ಕಿಂತ ಮೊದಲಿಗೆ ಮೊನ್ನೆ ನಡೆದಿರ್ತಕ್ಕಂಥ ಎಕ್ಸಾಮ್ದಲ್ಲಿ ಎಷ್ಟು ಜನ ಬರೆದ್ರು, ಎಷ್ಟು ಜನ ಪಾಸ್ ಆದರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಮೊದಲನೇದಾಗಿ ಇದು ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಒಂದು ನಮಗೇನಪ್ಪ ಅಂದ್ರೆ ಆಧಾರದ ಅಂಕಿಅಂಶಗಳು. ಇಲ್ಲಿ ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸಿದವರು ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ ಮೊನ್ನೆ ಎಕ್ಸಾಮ್ದಲ್ಲಿ 85,042 ಜನ ಅರ್ಜಿಯನ್ನು ಸಲ್ಲಿಸಿದ್ರು. ಮತ್ತು ಪರೀಕ್ಷೆಯಲ್ಲಿ ಪಾಸ್ ಹಾಜರಾದವರು ಅಂದರೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವ್ರು ಎಷ್ಟು ಜನ ಅಂತಂದರೆ 79,395 ಜನ ಪರೀಕ್ಷೆಯನ್ನು ಹಾಜರಾಗಿದ್ದರು. ಅದೇ ರೀತಿಯಾಗಿ ಅಬ್ಸೆಂಟ್ ಆದವರು 5,647 ಜನರಾಗಿದ್ದರೆ. ಸೊ ಅಂದರೆ ಅದರಲ್ಲಿ ಟೋಟಲ್ 37% ಜನ ಅಂದರೆ ಪತ್ರಿಕೆ ಒಂದರಲ್ಲಿ 37% ಜನ ಪಾಸ್ ಆಗಿದ್ದಾರೆ ಸ್ನೇಹಿತರೆ. ಸೊ ಟೋಟಲ್ ಪತ್ರಿಕೆ 1 ಬರೆದವರು 85,042 ಜನ ಆದರೆ ಅದನ್ನು ಪಾಸ್ ಆಗಿರ್ತಕ್ಕಂಥದ್ದು 29,377 ಅಂದರೆ ಇದು 37% ಜನ ಆಗುತ್ತೆ. ಸೊ ಇಷ್ಟು ಜನ ಈ ಪರೀಕ್ಷೆನ ಪಾಸ್ ಆಗಿರ್ತಕ್ಕಂಥದ್ದು ಪತ್ರಿಕೆ 1. ಇನ್ನು ಪತ್ರಿಕೆ 2 ಅಂತ ಬಂದಾಗ ಟೋಟಲ್ ಅರ್ಜಿ ಸಲ್ಲಿಸಿರ್ತಕ್ಕಂಥ ಜನರು 2,50,189 ಜನ ಅರ್ಜಿಯನ್ನು ಸಲ್ಲಿಸಿದ್ರು. ಮತ್ತು ಪ್ರೆಸೆಂಟ್ ಆದವರು ಪರೀಕ್ಷೆನ ಬರೆದಿರ್ತಕ್ಕಂಥದ್ದು 37,163 ಜನ ಪರೀಕ್ಷೆನ ಬರೆದಿದ್ದಾರೆ. ಸೊ ಅದರಲ್ಲಿ ಅಬ್ಸೆಂಟ್ ಆಗಿರ್ತಕ್ಕಂಥದ್ದು 13,026 ಜನ ಅಬ್ಸೆಂಟ್ ಆಗಿದ್ದರು. ಸೊ ಅದೇ ರೀತಿಯಾಗಿ ಆ ಟೋಟಲ್ 2,50,189 ಜನರಲ್ಲಿ 68,006 ಜನ ಪಾಸ್ ಆಗಿದ್ದಾರೆ ಪತ್ರಿಕೆ 2ರಲ್ಲಿ. ಅಂದರೆ ಟೋಟಲ್ 28.67% ಜನ ಪಾಸ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಅದರಲ್ಲಿ 60%ಕ್ಕಿಂತ ಹೆಚ್ಚು ಪಡೆದವರು ಯಾರು 53,126 ಜನ. ಅಂದರೆ ಕಾಂಪಿಟೇಷನ್ ಯಾವ ಲೆವೆಲ್ಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಎಲ್ಲರೂ ಇವರು ಏನಪ್ಪ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಕಾಲಫಾನ್ಗಳಿಗೆ ಓದ್ತಾ ಇರ್ತಕ್ಕಂಥ ಜನರೇ ಆಗಿದ್ದಾರೆ. ಮತ್ತು ಕರ್ನಾಟಕ ನೆಕ್ಸ್ಟ್ ಏನು ಮಾಡಬೇಕು ನೀವು, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳೇ ಮುಂದಿನ 8-10 ದಿನದೊಳಗಡೆ ಅಂದರೆ 8-10 ದಿನ ಅಂತ ಹೇಳಿದ್ದಾರೆ. ಬಟ್ ಏನಪ್ಪ ಅಂದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಏನಪ್ಪ ಅಂದರೆ TET ಪಾಸಾದ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಜನವರಿ ಒಳಗಡೆ ಕಾಲ್ಫಾರ್ಮ್ ಆಗೋದಿದೆ ಸ್ನೇಹಿತರೆ. 18,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಶಿಕ್ಷಕರ ನೇಮಕಾತಿಗೆ GPSTR ಆಗಿರ್ಬೋದು ಮತ್ತು ಇನ್ನೊಂದು ಯಾವುದು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ದು ಟೀಚರ್ ಆಗಿರ್ಬೋದು ಕಾಲ್ಫಾರ್ಮ್ ಆಗೋದಿದೆ. ಸೊ ಅದರಲ್ಲಿ CET ಪರೀಕ್ಷೆ ಇರುತ್ತೆ. ಸೊ ಈ ಒಂದು CET ಪರೀಕ್ಷೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಜನ ಅರ್ಜಿಯನ್ನು ಹಾಕಬಹುದಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ಬಟ್ ಇಲ್ಲಿವರೆಗೂ ಅಂದರೆ 2014ರಿಂದ ಇಲ್ಲಿವರೆಗೂ ಎಷ್ಟು ಜನ 10 ವರ್ಷದಲ್ಲಿ TET ಪರೀಕ್ಷೆನ ಪಾಸ್ ಆಗಿದ್ದಾರೆ ಅನ್ನೋದಾದರೆ ಅರ್ಹತೆ ಪಡೆದಿರ್ತಕ್ಕಂಥದ್ದು ಪೇಪರ್ 1 1,38,856 ಜನ ಪಾಸ್ ಆಗಿದ್ದಾರೆ. ಅಂದರೆ 10 ವರ್ಷದಲ್ಲಿ, ಹಿಂದಿನ 10 ವರ್ಷದಲ್ಲಿ. ಪೇಪರ್ 2 ಅಂತ ಬಂದಾಗ 3,08,395 ಜನ ಈ ಒಂದು ಅರ್ಹತೆಯನ್ನು ಪಡೆದಿರತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಕಳೆದ 10 ವರ್ಷದಲ್ಲಿ ಕೇವಲ 10,000 ಅಂದರೆ 10% ಹುದ್ದೆಗಳ ನೇಮಕಾತಿಯು ಆಗಿಲ್ಲ. ಅಂದರೆ ಕಾಲ್ಫಾರ್ಮ್ ತುಂಬ ಕಡಿಮೆ ಆಗಿದೆ, ರೇರ್ ಆಗಿರುತ್ತೆ ಮತ್ತು ಜಾಸ್ತಿ ಪೋಸ್ಟಿಗೆ ಒಂದೇ ಸಲ ಕರೀತಕ್ಕಂಥದ್ದು ಇದೆ ಸ್ನೇಹಿತರೆ. ಸೊ 2015ರಲ್ಲಿ 9,542 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ರು. ಇನ್ನು 2018ರಲ್ಲಿ 3,389 ಹುದ್ದೆಗಳಿಗೆ ಅರ್ಜಿ ಆಹ್ವಾನವಾಗಿತ್ತು. 2020ರಲ್ಲಿ 1,994 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಇನ್ನು 2022ರಲ್ಲಿ ಟ್ರೆಂಡಿಂಗ್ ಇರ್ತಕ್ಕಂಥದ್ದು ಹಳೇದಿದೆ. 15,000 ಕರೆದಿದ್ರು, ಅದರಲ್ಲಿ 13,352 ಜನರಿಗೆ ತುಂಬಿಕೊಂಡಿದ್ರು. ಇಷ್ಟು ಜನರಿಗೆ ಏನಪ್ಪ ಅಂದ್ರೆ ಕೆಲಸ ಕೊಟ್ಟಿದ್ದರು. ನೆಕ್ಸ್ಟ್ ಟೋಟಲ್ ಎಷ್ಟಾದು 29,975 ಪೋಸ್ಟ್ಗಳನ್ನು ಇಲ್ಲಿವರೆಗೂ ತುಂಬಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ 2026ರಲ್ಲಿ ನಡೆಯುವ ಕೇವಲ 18,000 ಕೇವಲ ಅಂತಂದರೆ 18,000 ದೊಡ್ಡ ಮೊತ್ತನೇ. ಬಟ್ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಕೂಡ ಅದರ ಲೆವೆಲ್ಗಿದೆ. ಸೊ ಅದೇ ರೀತಿಯಾಗಿ ಅದು ಕೇವಲ ಅಂತ ಬರುತ್ತೆ. 2 ಲಕ್ಷಕ್ಕೂ ಅಧಿಕ ಜನ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಸ್ನೇಹಿತರೆ. ಅಂದರೆ ತುಂಬ ಜನ ಏನು ಅನ್ಕೊಂಡಿರ್ತೀರಿ, TET ಮುಗಿದಾಯಿತು ನಮ್ಮದು, ಏನಪ್ಪ ಅಂದರೆ TET ಪಾಸ್ ಆಗಿದ್ದೀವಿ, ಇನ್ನು ಕಾಂಪಿಟೇಷನ್ ತುಂಬ ಪಾಸ್ ಆದವರು ತುಂಬ ಕಡಿಮೆ ಜನ ಇರ್ತಾರೆ, ಹಾಗಾಗಿ ನಾವು ಆರಾಮ್ ಎಕ್ಸಾಮ್ನ ಅಟೆಂಡ್ ಆಗ್ಬೋದು ಅಂತ ನೆಗ್ಲಿಜೆನ್ಸಿ ಕೂಡ ಮಾಡಿರ್ತೀರಿ. ಆ ತಪ್ಪುಗಳನ್ನು ನೀವು ಮಾಡಬೇಡ್ರಿ. ಯಾಕಂತಂದರೆ 2 ಲಕ್ಷಕ್ಕೂ ಅಧಿಕ ಜನ ಅರ್ಜಿಯನ್ನು ಹಾಕೋದಾದರೆ ನಿಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂದರೆ 18,000 ಪೋಸ್ಟಲ್ಲಿ ತುಂಬ ಕಷ್ಟ ಇರುತ್ತೆ. ಮತ್ತು ಎಲ್ಲರೂ ಟಫ್ ಕಾಂಪಿಟೇಷನ್ ಕೂಡ ಕೊಡ್ತಾರೆ. ಇವಾಗ ನೋಡಿರ್ಬೋದು ಕಾಂಪಿಟೇಷನ್ ಹೆಂಗಿದೆ ಅಂತ. ಸೊ ಹಾಗಾಗಿ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಇವಾಗಿಂದನೇ ಫುಲ್ ಏನಪ್ಪ ಟಫ್ ಆಗಿ ರೆಡಿ ಆಗ್ತಾ ಹೋಗ್ರಿ ಮತ್ತು
ಸಿಲೆಬಸ್ ವೈಸ್ ನೋಡ್ಕೊಳ್ರಿ. ಮತ್ತು ಸಿಲೆಬಸ್ ಬಿಟ್ಟು ಹೊರಗಿಂದನ ತುಂಬ ಜನ ಓದ್ತಾ ಇರ್ತೀರಿ, ಸೊ ಅದೆಲ್ಲ ಬಿಡಿ. ಸೊ ಸಿಲೆಬಸ್ಸು ಮತ್ತು ಹಿಂದಿನ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಅದರ ತಕ್ಕಂತೆ ನೀವು ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ಗೆ ಓದ್ಕೊಳ್ರಿ. ಮತ್ತು ತುಂಬ ಬೇಗನೆ ಕಾಲ್ಫರ್ಮ್ ಆಗುತ್ತೆ. ಸೊ ಅದು ಕಾಲ್ಫರ್ಮ್ ಆದಾಗ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಹೇಳ್ತೀನಿ. ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಕೊನೆವರೆಗೂ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಮತ್ತು ಏನಾದರೂ ಡೌಟ್ ಕೂಡ ಬಂದಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.